ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಸೊ ನಾವಿವತ್ತು ತುಂಬಾ ಹೆಲ್ದಿಯಾಗಿ ನೀವೇನಾದರೂ ಉಪವಾಸ ಮಾಡ್ತಿದ್ದೀರಿ, ಸೊ ಉಪವಾಸದಂದು ಈ ಸಾಬುದಾನ ಕಿಚಡಿನ ಒಂದ್ಸಲ ಟ್ರೈ ಮಾಡಿ. ಅದು ಸಿಂಪಲ್ ಆಗಿ ಹಾಗೂ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ ಅಂದರೆ ತಪ್ಪಾಗಲ್ಲ. ಸೂಪರ್ ಡೂಪರ್ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಸಾಬುದಾನ ಕಿಚಡಿ. ಸೊ ಈ ಸಾಬುದಾನ ಕಿಚಡಿನ ನೀವು ಮೋಸ್ಟ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ತುಂಬಾ ವೈರಲ್ ಆಗ್ತಿದೆ. ಸೊ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನೀವೇನಾದರೂ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ಮಾಡಬೇಕು, ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂದ್ಕೊಂಡಿದ್ರೆ ಪರ್ಫೆಕ್ಟಾಗಿ ಈ ಸಾಬುದಾನ ಕಿಚಡಿನ ಟ್ರೈ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಾಬುದಾನನ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಸೈಡಲ್ಲಿ ಸಬ್ಬಕ್ಕಿ ಅಂತ ಹೇಳ್ತೀವಿ. ಸೊ ಅದನ್ನು 2 ರಿಂದ 3 ಸಲ ಕ್ಲೀನಾಗಿ ನೀವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವೇನಾದರೂ ಅತಿ ಕಡಿಮೆ ಸಮಯದಲ್ಲಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವೇನಾದರೂ ಉಪವಾಸ ಮಾಡ್ತಿದ್ರೆ, ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ತುಂಬಾ ಹೆಲ್ದಿಯಾಗಿರುತ್ತೆ. ಸಾಬುದಾನಲ್ಲಿ ಲಾಟ್ಸ್ ಆಫ್ ವೆರೈಟೀಸ್ ಇದೆ, ತುಂಬಾ ವೆರೈಟೀಸ್ ಆಗಿ ಮಾಡ್ಬೋದು. ಬಟ್ ನಾನಿಲ್ಲಿ ಸಿಂಪಲಾಗಿ ಕ್ವಿಕ್ಕಾಗಿ ನಿಮಗೆ ಕಿಚಡಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಉಪ್ಪಿಟ್ಟು ಅಥವಾ ಏನಾದರೂ ಶಾವಿಗೆ ಪಾಯಸನೋ ಅಥವಾ ಶಾವಿಗೆ ಉಪ್ಪಿಟ್ಟು ತಿಂದು ಬೋರ್ ಆಗಿದ್ದರೆ, ಸೊ ಈ ಸಾಬುದಾನ ಕಿಚಡಿನ ಒಂದು ಸಲ ಕ್ಲೀನಾಗಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಸೊ ನೋಡಿ, ನಾನು 2 ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡು ಈ ಥರ ನಾನು ಇಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ನಾನು ಒಂದು ಮೇಲೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಸಿಂಪಲಾಗಿ ಒಂದು 2 ರಿಂದ 3 ಸ್ಪೂನ್ ಮಾತ್ರ ಈ ಥರ ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಸಾಬುದಾನ ಪರ್ಫೆಕ್ಟಾಗಿ ತುಂಬಾ ಕ್ವಿಕ್ಕಾಗಿ ಕೂಡ ಬೇಗ ನೆನೆಯುತ್ತೆ. ಈ ಥರ ಸ್ವಲ್ಪ ಕೆಳಗಡೆ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಒಂದು 3 ರಿಂದ 4 ಸ್ಪೂನ್ ಆಗೋಷ್ಟು ನೀರನ್ನು ಮಾತ್ರ ನಾನು ಈ ಥರ ಬಿಟ್ಕೊಂಡಿದ್ದೀನಿ. ಈ ಥರ ಇದ್ದಾಗ ಮಾತ್ರ ನಿಮಗೆ ಕ್ವಿಕ್ಕಾಗಿ ಹಾಗೂ ಸಾಬುದಾನ ಎಲ್ಲ ಸಾಬುದಾನ ಕೂಡ ತುಂಬಾ ಚೆನ್ನಾಗಿ ನೆನ್ಕೊಳ್ಳುತ್ತೆ, ಅಷ್ಟು ಸ್ವಲ್ಪ ನೀರನ್ನು ಹಾಕೋದ್ರಿಂದ. ಸೊ ಈ ಥರ ನೀರನ್ನು ಸ್ವಲ್ಪ ಮೇಲೆ ಸುಮ್ಮಿಸಿ ನೀವು ನೆಕ್ಸ್ಟ್ ಇದನ್ನು 2 ಅವರ್ಸ್ ರೆಸ್ಟ್ಗೆ ಇಡಬೇಕು. ಫ್ರೆಂಡ್ಸ್, ನೀವೇನಾದರೂ ಈ ಸಾಬುದಾನ ಕಿಚಡಿನ ಟ್ರೈ ಮಾಡ್ತೀರಂದರೆ ಬಿಫೋರ್ 2 ಅವರ್ಸ್ ಮುಂಚೆನೇ ಇದನ್ನ ನೆನೆ ಇಟ್ಟು ನಂತರ ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಬ್ರೇಕ್ಫಾಸ್ಟ್ನ ಕೂಡ ಟ್ರೈ ಮಾಡ್ಬೋದು. ಸೊ ನೋಡಿ, 2 ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಸಾಬುದಾನ ಕೂಡ ತುಂಬ ಚೆನ್ನಾಗಿ ನೆಂದಿದೆ, ಒಂದಕ್ಕೊಂದು ಯಾವುದೇ ರೀತಿ ಹತ್ಕೊಂಡಿಲ್ಲ. ಸೊ ನೀರನ್ನು ಹಾಕೋದ್ರಿಂದ ಸ್ವಲ್ಪ ಯಾವುದೇ ರೀತಿ ಒಂದಕ್ಕೊಂದು ಹತ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ನೋಡಿ ಈ ಥರ ಇರಬೇಕು. ಈ ಥರ ಇದ್ದರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಕಿಚಡಿ ಕೂಡ ರೆಡಿ ಆಗುತ್ತೆ. ಈಗ ಅದನ್ನು ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಬಟರ್ನ ತೊಗೊಂಡಿದ್ದೀನಿ. ಬಟರ್ ಏನಾದರೂ ಅವೈಲೇಬಲ್ ಇಲ್ಲ ಅಂದರೆ ಮನೇಲಿ ತುಪ್ಪ ಕೂಡ ತೊಗೊಳ್ಬೋದು. ಸೊ ಪರ್ಫೆಕ್ಟ್ ತುಪ್ಪ ಅಥವಾ ಬಟರ್ ಆಫ್ನಲ್ಲಿ ನಿಮಗೆ 2ರಲ್ಲಿ ಯಾವುದಾದ್ರೂ ಒಂದನ್ನ ನೀವು ತೊಗೊಳ್ಳಿ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟಾಗಿ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ ಚೆನ್ನಾಗಿ ಬಟರ್ ಎಲ್ಲ ಮೆಲ್ಟ್ ಆಗಬೇಕು. ಚೆನ್ನಾಗಿ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ನಾನಿಲ್ಲಿ ಪೀನಟ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, 1/4 ಕಪ್ ಆಗೋಷ್ಟು ಪೀನಟ್ಸ್ನ, ಕಡಲೆ ಬೀಜನ ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ನೀವು ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ತೊಗೊಳ್ಳೋದ್ರಿಂದ ಕಿಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದು ಕೂಡ ಫ್ರೆಂಡ್ಸ್ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಯಾವುದೇ ರೆಸಿಪೀಸ್ನ ಮಾಡಲಿ ಗ್ಯಾಸ್ ಮೇಲೆ ಪ್ಯಾನ್ ಒಳಗೆ ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ನೀವೇನಾದರೂ ಕೆಲವೊಬ್ರು ಹೇಗೆ ಮಾಡ್ತಾರೆ ಅಂದರೆ ಪೀನಟ್ಸ್ ಎಲ್ಲ ಹಾಕಿ ಬೇರೆ ಏನಾದರೂ ಕೆಲಸ ಮಾಡ್ಕೊತ ನಿಂತ್ಕೊಂಡ್ಬಿಡ್ತಾರೆ. ಸೊ ಆಗ ಮಾಡಬಾರ್ದು. ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾಯಿದ್ರೆ ಬೇಗ ಕೂಡ ರೋಸ್ಟ್ ಆಗುತ್ತೆ, ಎಲ್ಲದೂ ಕೂಡ ಪರ್ಫೆಕ್ಟಾಗಿ ರೋಸ್ಟ್ ಆಗಿರುತ್ತೆ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಇದನ್ನು ನಾನು ಸೈಡ್ಗೆ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಬಟರ್ ಕೂಡ ಅದರಲ್ಲೇ ಇರಬೇಕು. ಒಂದು 2 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಈರುಳ್ಳಿಯನ್ನು ನಾನು ತೊಗೊಂಡಿದ್ದೀನಿ. ಸೊ ಕೆಲವರು ಉಪವಾಸ ಮಾಡುವಾಗ ಈರುಳ್ಳಿನ ತಿನ್ನಬಾರ್ದು ಅಂತ ಏನೋ ನಿಯಮಗಳು ಅಥವಾ ರೂಲ್ಸ್ ಏನೋ ಫಾಲೋ ಮಾಡ್ತಿರ್ತಾರೆ, ಅಂಥವರು ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ. ಈರುಳ್ಳಿನ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಕಡಲೆ ಬೀಜದಲ್ಲಿ ಮಾಡ್ಕೊಳ್ಬೋದು. ನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಪನ್ನೀರನ್ನ ಈ ಥರ ಉದುರಾಗಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಮನೆಯಲ್ಲೇ ಹೋಮ್ ಮೇಡ್ ಪನ್ನೀರ್ ಮಾಡಿರೋದ್ರಿಂದ ಆ ಥರ ಉದುರಾಗಿ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳಿಗೆ ಸ್ವಲ್ಪ ಪನ್ನೀರ್ ಜಾಸ್ತಿ ಇಷ್ಟ. ಸೊ ನನ್ನ ಮಗಳು ಯೂಶಲಿ ತುಂಬಾ ಇಷ್ಟ ಪನ್ನೀರ್ ಅಂದರೆ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಪೊಟ್ಯಾಟೊ. ಸೊ ನೋಡಿ, ನಾನಿಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಪೊಟ್ಯಾಟೊನ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕಷ್ಟು ನೀವು ಪೊಟ್ಯಾಟೊ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಉಪವಾಸ ಮಾಡುವಾಗ ಈ ರೀತಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಹಸಿವು ಕೂಡ ಆಗೋದಿಲ್ಲ. ಸೊ ನಾನಿಲ್ಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಆಗಿರುವ ಆಲೂಗಡ್ಡೆನ ತೊಗೊಂಡು ಕಟ್ ಮಾಡಿಕೊಂಡು ಈಗ ನಾನು
ಅದು ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಕಟ್ ಮಾಡೋಷ್ಟ್ರಿಗೆ ಪನ್ನೀರ್ ಕೂಡ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಈ ಆಲೂಗಡ್ಡೆ ಜೊತೆ ನಾನು ಒಂದು ಮೀಡಿಯಮ್ ಸೈಜ್ ಆಗಿರೋ ಟೊಮೆಟೊನ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಅಂಟಿಲ್ ಅಂದರೆ ಸೊ ಆಲೂಗಡ್ಡೆ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಪರ್ಫೆಕ್ಟಾಗಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು. ನೋಡಿ, ಈ ಸಾಬುದಾನ ಕಿಚಡಿ ಫಾಸ್ಟಿಂಗ್ ಟೈಮ್ಗೆ ಅಥವಾ ಲೈಟಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ಗೆ ಪರ್ಫೆಕ್ಟ್ ಡಿಶ್ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ತುಂಬಾ ಹೆಲ್ದಿಯಾಗಿರುತ್ತೆ. ಕೆಲವು ಮಕ್ಕಳಿಗೆ ಮನೇಲಿ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ಇನ್ನೇನು ಅವಲಕ್ಕಿ ಈ ಥರ ಒಗ್ಗರಣೆ ತಿಂದು ನಿಜವಾಗ್ಲೂ ಬೇಜಾರಾಗಿರುತ್ತೆ. ಸೊ ಅವರಿಗೆ ಒಂದು ಸಲ ನೀವು ಈ ಥರ ಸಾಬುದಾನ ಕಿಚಡಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೂ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನಾನೀಗ ಸ್ವಲ್ಪ ಲೈಟಾಗಿ ಖಾರ ಇರಲಿ ಅಂತೇಳಿ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಒಂದು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಬಟ್ ತೀರಾ ಖಾರ ಅನಿಸಿದ್ರೆ ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಹಾಕ್ಕೊಳ್ಬೇಕು. ಪರ್ಫೆಕ್ಟಾಗಿ ನೀವು ಉಪ್ಪನ್ನು ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಉಪ್ಪನ್ನು ಹಾಕ್ಕೊಂಡು ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಸಾಬುದಾನದಲ್ಲೂ ತುಂಬಾ ವೆರೈಟೀಸ್ ಇದೆ. ಸಾಬುದಾನ ರಸಗುಲ್ಲ ಮಾಡ್ಬೋದು, ಸಾಬುದಾನ ಪಕೋಡ ಕೂಡ ಮಾಡ್ಕೊಳ್ಬೋದು. ಸೊ ನಾನು ನೆಕ್ಸ್ಟ್ ನಿಮಗೆ ಈ ಸಾಬುದಾನ ಪಕೋಡ, ಸಾಬುದಾನ ರಸಗುಲ್ಲ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಡೋಂಟ್ ಮಿಸ್ ದಿಸ್ ಇಂಗ್ರೀಡಿಯೆಂಟ್ಸ್. ಸೊ ಖಂಡಿತವಾಗ್ಲೂ ಈ 2 ಇಂಗ್ರೀಡಿಯೆಂಟ್ಸ್ ಮಾತ್ರ ನೀವು ಮಿಸ್ ಮಾಡದೆ ಹಾಕಿ. ತುಂಬಾ ಪರ್ಫೆಕ್ಟಾಗಿ ನಿಮಗೆ ಸಾಬುದಾನ ಕಿಚಡಿ ಕೂಡ ರೆಡಿಯಾಗುತ್ತೆ. ಈ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕಿ ಒಂದು 20 ಸೆಕೆಂಡ್ಸ್ ನೀವು ರೋಸ್ಟ್ ಮಾಡ್ಕೊಂಡಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈ ಸಬ್ಬಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನಿಮಗೇನಾದರೂ ಸ್ವಲ್ಪ ಕಲರ್ ಕಡಿಮೆ ಅನಿಸಿದರೆ ನೀವು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸೊ ಫಸ್ಟ್ಗೆ ಏನು ಖಾರದ ಪುಡಿ ಹಾಕೋದು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನಂತರ ಹಾಕ್ಕೊಳ್ಳಿ. ಸೊ ನೋಡಿ, ಈಗ ಚೆನ್ನಾಗಿ ಎಲ್ಲನೂ ಮಸಾಲೆ ಪೌಡರ್ಸ್ಗಳೆಲ್ಲ ಪೊಟ್ಯಾಟೋಸ್ ಎಲ್ಲ ಚೆನ್ನಾಗಿ ಸಬ್ಬಕ್ಕಿ ಜೊತೆ ಬೆರೆಸ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಇದು ಕೂಡ ತುಂಬಾ ಹೆಲ್ದಿಯಾದಂಥ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಹೆಲ್ದಿಯಾಗಿರುವಂಥ ಈ ಸಬ್ಬಕ್ಕಿ ರೆಸಿಪೀಸ್ನ ವೆರೈಟೀಸ್ ಆಫ್ ರೆಸಿಪೀಸ್ ಇದೆ. ಸೊ ರಸಗುಲ್ಲ ಮಾಡ್ಬೋದು, ಹೇಳಿದ್ನಲ್ಲ ಪಕೋಡ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸಾಬುದಾನ ಹಾಕಿ ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ತೀರಾ ಮತ್ತೆ ಕಂಟಿನ್ಯೂಸ್ ಆಗಿ ಒಂದು 2-3 ನಿಮಿಷ ಮಿಕ್ಸ್ ಏನಾದರೂ ಮಾಡಿದರೆ ಅದೆಲ್ಲ ಪೂರ್ತಿ ಚಪಾಟೆ ಅನಿಸ್ಬಿಡುತ್ತೆ. ಆಗ ಮಾಡೋದು ಬೇಡ. ಸಿಂಪಲಾಗಿ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಅಚ್ಕಾರದ ಪುಡಿ ಹಾಗೂ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪೀನಟ್ಸ್ನ ಇದ್ರೊಳಗಡೆ ಹಾಕಿ, ನೆಕ್ಸ್ಟ್ ನಾನಿಲ್ಲಿ ಟೇಸ್ಟ್ಗೆ ಫ್ಲೇವರ್ಗೆ ಅಂತೇಳಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾದಂಥ ಈ ಸಾಬುದಾನ ಕಿಚಡಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೋಡಿ, ಜಸ್ಟ್ ಒಂದು 20 ಮಿನಿಟ್ಸಲ್ಲಿ ನಿಮಗೆ ಹೆಲ್ದಿಯಾದಂತಹ ಸಾಬುದಾನ ಕಿಚಡಿ ರೆಡಿ. ಸೊ ಲಾಸ್ಟ್ಗೆ ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ನಾನು ಕಸೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನೀವೇನಾದರೂ ವ್ರತ ಮಾಡ್ತಿದ್ರೆ, ಉಪವಾಸ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಹೆಲ್ದಿಯಾದಂತಹ ಸಾಬುದಾನ ಕಿಚಡಿನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದರೂ ಕೂಡ ನೀವು ಒಂದು ಸಲ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಸೊ ಪರ್ಫೆಕ್ಟಾಗಿ ಸಾಬುದಾನ ಕಿಚಡಿ ರೆಡಿ. ಸೊ ನೋಡಿ, ನಾನು ಎಲ್ಲದು ಮಿಕ್ಸ್ ಆದಮೇಲೆ ಒಂದು 20 ಸೆಕೆಂಡ್ಸ್ ಇಲ್ಲ 25 ಸೆಕೆಂಡ್ಸ್ ಗ್ಯಾಸ್ನ ಆನಲ್ಲೇ ಇಟ್ಕೊಳ್ಬೇಕು. ಯಾಕೆಂದರೆ ಅದೆಲ್ಲ ಸಾಬುದಾನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಸಾಬುದಾನ ಸಪ್ಪೆ ಅನಿಸುತ್ತೆ, ಅದು ಮಾತ್ರ ರೋಸ್ಟ್ ಅನಿಸುತ್ತೆ. ಸೊ ಹಾಗಾಗೋದು ಬೇಡ ಅಂದರೆ ಎಲ್ಲದನ್ನೂ ಪೌಡರ್ಸ್ನೆಲ್ಲ ಹಾಕಿ ಒಂದು 20 ಸೆಕೆಂಡ್ಸ್ ನೀವು ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಸೊ ಪರ್ಫೆಕ್ಟಾಗಿ ಸಾಬುದಾನ ಕಿಚಡಿ ಕೂಡ ರೆಡಿ ಆಯಿತು. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.